ನಾವೆಲ್ರೂ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮದ ಬಗ್ಗೆ ಎಲ್ಲೂ ಒಂದ್ ಕಡೆ ಕೇಳೇ ಇರ್ತೀವಿ ಅಲ್ವಾ. ನಾವ್ ಏನ್ ಬಯಸುತ್ತೇವೆಯೋ ಅದನ್ನ ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಅದು ನಿಜ ಆಗತ್ತೆ ಅಂತ. ಆದ್ರೆ ಕೆಲವೊಮ್ಮೆ ಎಷ್ಟೇ ಕಲ್ಪಿಸ್ಕೊಂಡ್ರೂ ಯಾಕೇನೂ ಆಗೋದಿಲ್ಲ. ಕಾರಣ ನಾವು ಒಂದು ಬಹಳ ಮುಖ್ಯವಾದ ಅಂಶವನ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಸೊ ಇವತ್ತು ಆಕರ್ಷಣೆಯ ನಿಯಮದ ಒಂದು ಆಳವಾದ ರಹಸ್ಯ ಅಂದ್ರೆ ಮೆಟಾ ಸೀಕ್ರೆಟ್ ಬಗ್ಗೆ ತಿಳ್ಕೊಳ್ಳೋಣ. ಇದುವೇ ಮೂಲಭೂತ ಪ್ರಶ್ನೆ. ಆಕರ್ಷಣೆಯ ನಿಯಮವನ್ನ ಫಾಲೋ ಮಾಡಿ ಅಯ್ಯೋ ಇದು ವರ್ಕ್ ಆಗ್ತಿಲ್ವಲ್ಲ ಅಂತ ನಿರಾಶೆಗೊಂಡ ಎಷ್ಟೋ ಜನರ ಮನಸ್ಸಲ್ಲಿ ಇದೇ ಪ್ರಶ್ನೆ ಮೂಡಿರುತ್ತೆ. ಕೇವಲ ಕಣ್ಣು ಮುಚ್ಚಿ ನಮಗೆ ಬೇಕಾದ ಜೀವನವನ್ನ ಊಹಿಸ್ಕೊಂಡ್ರೆ ಅದು ನಿಜವಾಗಿಯೂ ನಮ್ಮದಾಗುತ್ತದೆಯಾ ಅಥವಾ ಇನ್ನೇನಾದ್ರೂ ಮಾಡ್ಬೇಕಾ? ಈ ಸ್ಲೈಡ್ನಲ್ಲಿರೋ ಮಾತು ನೋಡಿ, ಇದು ಸಮಸ್ಯೆಯ ಮೂಲವನ್ನೇ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಕೇವಲ ವಿಜುವಲೈಸೇಷನ್ ಅಥವಾ ದೃಶ್ಯೀಕರಣ ಅನ್ನೋದು ಒಂದು ಅಪೂರ್ಣ ಸೂತ್ರ. ಇದು ಯಶಸ್ಸಿನ ಪಜಲ್ನ ಒಂದು ಪೀಸ್ ಅಷ್ಟೇ, ಪೂರ್ತಿ ಚಿತ್ರ ಅಲ್ಲ. ಹಾಗಾದ್ರೆ ಆ ಕಾಣೆಯಾದ ಭಾಗ ಯಾವುದು? ಸರಿ, ಇದರ ಬಗ್ಗೆ ನೋಡೋಣ. ದಿ ಸೀಕ್ರೆಟ್ ಬಗ್ಗೆ ಮಗಡೆಲ್ಲ ಗೊತ್ತಿರೋ ವಿಚಾರದಲ್ಲಿ ಕೆಲವು ಬಹಳ ಮುಖ್ಯವಾದ ಅಂಶಗಳು ಬಿಟ್ಟೋಗಿವೆ. ನಮ್ಮ ಆಸೆಗಳನ್ನ ವಾಸ್ತವಕ್ಕೆ ತರಬೇಕಾದ್ರೆ ಆ ಇಡೀ ಪ್ರಕ್ರಿಯೆ ಕೇವಲ ಆಲೋಚನೆಗಿಂತ ತುಂಬಾನೇ ಹೆಚ್ಚಿನದನ್ನು ಒಳಗೊಂಡಿದೆ. ಇಲ್ಲಿ ಗಮನಿಸಿ, ಸಾಮಾನ್ಯವಾಗಿ ಹೇಳಲಾಗುವ ರಹಸ್ಯ ಅನ್ನೋದು ಆಲೋಚನೆ ಮತ್ತು ಕಲ್ಪನೆಯ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಆದ್ರೆ ಮೆಟಾ ಸೀಕ್ರೆಟಲ್ಲಿ ಅಲ್ಲಿಂದ ಶುರು ಮಾಡಿ ಅದಕ್ಕೆ ಇನ್ನೂ ಕೆಲವು ತುಂಬಾನೇ ಪವರ್ಫುಲ್ ಅಂಶಗಳನ್ನ ಸೇರಿಸುತ್ತೆ. ಆ ಕಾಣೆಯಾದ ಅಂಶಗಳು ಯಾವುವು ಅನ್ನೋದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ವಿಷಯ. ಓಕೆ, ಮೆಟಾ ಸೀಕ್ರೆಟ್ನ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಬಹಿರಂಗಪಡಿಸುವಿಕೆಯ ಕಡೆಗೆ ಹೋಗೋಣ. ಅಂಡ್ ಗೆಸ್ ವಾಟ್? ಉತ್ತರವು ಆಕರ್ಷಣೆ ಅಥವಾ ಅಟ್ರಾಕ್ಷನ್ ಅನ್ನೋ ಪದದಲ್ಲೇ ಅಡಗಿದೆ. ಈ ಪದವನ್ನ ಒಮ್ಮೆ ಗಮನವಿಟ್ಟು ನೋಡಿ. ಅಟ್ರಾಕ್ಷನ್, ಆಕರ್ಷಣೆ. ನೋಡಿದ್ರಾ? ಈ ಪದದ ಕೊನೆಯಲ್ಲೇ ಒಂದು ಬಹಳ ಮುಖ್ಯವಾದ ಪದ ಅಡಗಿದೆ, ಆಕ್ಷನ್, ಅಂದ್ರೆ ಕ್ರಿಯೆ ಅಥವಾ ಕಾರ್ಯ. ಈ ಮಾತು ಒಂದು ದೊಡ್ಡ ಸತ್ಯವನ್ನ ಹೇಳುತ್ತೆ. ನಿಜವಾದ ನಂಬಿಕೆಯಂದ್ರೆ ಸುಮ್ಮನೆ ಕೂರದಲ್ಲ, ಅದು ಕಾರ್ಯ ಮಾಡಲು ಪ್ರೇರೇಪಿಸುತ್ತೆ. ಕೇವಲ ಬಯಸಿದ್ರೆ ಸಾಲ್ದು, ಆ ಬಯಕೆಯನ್ನ ನನಸಾಗಿಸೋಕೆ ಬೇಕಾದ ಹೆಜ್ಜೆಗಳನ್ನ ಇಡಲೇಬೇಕು. ನಿಜವಾಗ್ಲೂ ನಂಬಿಕೆ ಇದ್ರೆ ಆಕ್ಷನ್ ತಾನಾಗೇ ಬರುತ್ತೆ. ಹಾಗಾಗಿ ಅತೀ ಮುಖ್ಯವಾದ ಅಂಶ ಅಂದ್ರೆ ಭಯ ಇರಬಹುದು, ಅನುಮಾನ ಇರಬಹುದು, ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಅನಿಶ್ಚಿತತೆ ಇರಬಹುದು. ಇದೆಲ್ಲದರ ನಡುವೆನೂ ನಾವು ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಕಲ್ಪನೆಗಳನ್ನ ವಾಸ್ತವವಾಗಿಸೋಕೆ ಇದು ಮೊದಲನೇ ಮತ್ತು ಅನಿವಾರ್ಯ ಹೆಜ್ಜೆ. ಯಶಸ್ಸು ಅನ್ನೋದು ಕಾಯೋರಿಗೆ ಸಿಗಲ್ಲ, ಕೆಲ್ಸ ಮಾಡೋರಿಗೆ ಸಿಗುತ್ತೆ. ಓಕೆ, ಆಕ್ಷನ್ ತಗೋಬೇಕು ಅಂತ ಅರ್ಥವಾಯ್ತು. ಆದ್ರೆ ಸುಮ್ನೆ ಏನೋ ಒಂದು ಕಾರ್ಯ ಮಾಡಿದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಆ ಕಾರ್ಯ ನಮ್ಮ ಒಳಗಿನ ಸ್ಥಿತಿಯೊಂದಿಗೆ, ನಮ್ಮ ಆಂತರಿಕ ಪ್ರಪಂಚದೊಂದಿಗೆ ಹೊಂದಾಣಿಕೆಯಾಗಬೇಕು. ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗ್ತಾ ಹೋಗುತ್ತೆ. ವಾವ್, ಇದೊಂದು ಅದ್ಭುತವಾದ ಮಾತು ಅಲ್ವಾ? ಸಾಮಾನ್ಯವಾಗಿ ಹೊರಗಡೆ ಏನಾಗುತ್ತೋ ಆ ಪರಿಸ್ಥಿತಿಗಳು ನಮ್ಮ ಭಾವನೆಗಳನ್ನ, ನಮ್ಮ ಮೂಡನ್ನ ನಿರ್ಧರಿಸ್ತವೆ. ಆದ್ರೆ ನಿಜವಾದ ಬದಲಾವಣೆ ಬೇಕಂದ್ರೆ ನಮ್ಮ ಒಳಗಿನ ಭಾವನೆಗಳು ಮತ್ತು ಆಲೋಚನೆಗಳು ಹೊರಗಿನ ಪರಿಸ್ಥಿತಿಯನ್ನ ನಿರ್ಧರಿಸುವ ಹಾಗೆ ಮಾಡ್ಬೇಕು. ಇದು ಸುಮ್ಮನೆ ರಿಯಾಕ್ಟ್ ಮಾಡುವುದರಿಂದ ಕ್ರಿಯೇಟ್ ಮಾಡುವುದರ ಕಡೆಗಿನ ಬದಲಾವಣೆ. ಈ ನಿಯಮ ಆಂತರಿಕ ಪ್ರಪಂಚ ಅನ್ನೋ ಕಾನ್ಸೆಪ್ಟನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ನೋಡುವ ಪ್ರತಿಯೊಂದು, ಅಂದ್ರೆ ನಮ್ಮ ಸಂಪತ್ತು, ನಮ್ಮ ಸಂಬಂಧಗಳು, ನಮ್ಮ ಆರೋಗ್ಯ, ಇವೆಲ್ಲವೂ ನಮ್ಮೊಳಗಿನ ನಂಬಿಕೆಗಳು ಮತ್ತು ಭಾವನೆಗಳ ಒಂದು ಕನ್ನಡಿ ಇದ್ದ ಹಾಗೆ. ಇದು ಆಂತರಿಕ ಪ್ರಪಂಚದ ಶಕ್ತಿಯನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಪ್ರತಿಯೊಂದು ಸೃಷ್ಟಿಯ ಮೂಲ ಒಂದು ಆಲೋಚನೆ. ಹಾಗಾಗಿ ನಮ್ಮ ಹೊರಗಿನ ರಿಯಾಲಿಟಿಯನ್ನ ಬದಲಾಯಿಸಬೇಕಾದ್ರೆ ನಾವು ಶುರು ಮಾಡಬೇಕಾಗಿರೋದು ನಮ್ಮೊಳಗಿನ ಆಲೋಚನೆಗಳಿಂದಲೇ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ನಾವು ಪ್ರಜ್ಞಾಪೂರ್ವಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರು, ಕಾರ್ಯ ಮಾಡ್ತಿದ್ರು ಸಹ ನಮ್ಮ ಅಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿರೋ ಈ ತರದ ಬ್ಲಾಕ್ಗಳು ನಮ್ಮ ಯಶಸ್ಸಿನ ಹರಿವನ್ನ ತಡೆಯಬಹುದು. ನಾನಿದಕ್ಕೆ ಅರ್ಹನಲ್ಲ ಅನ್ನೋ ಭಾವನೆ ಅಥವಾ ಹಳೆಯ ನೆಗೆಟಿವ್ ನಂಬಿಕೆಗಳು, ಇವೆಲ್ಲವೂ ಸದ್ದಿಲ್ಲದೆ ನಮ್ಮ ಪ್ರಯತ್ನಗಳನ್ನ ವಿಫಲಗೊಳಿಸ್ತಿರ್ತವೆ. ಸರಿ, ಇಷ್ಟೆಲ್ಲ ಸಿದ್ಧಾಂತ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ಯೋಚನಿಸೋಣ. ಈ ಎಲ್ಲ ತತ್ವಗಳನ್ನ ಸಂಪತ್ತು ಸೃಷ್ಟಿಸುವಂತ ಒಂದು ಸ್ಪಷ್ಟ ಗುರಿಗೆ ಹೇಗೆ ಅನ್ವಯಿಸಬಹುದು ಅಂತ ನೋಡೋಣ ಬನ್ನಿ. ಈ 4 ಹಂತಗಳು ಸಂಪತ್ತನ್ನ ಸೃಷ್ಟಿಸೋ ಪ್ರಕ್ರಿಯೆಯನ್ನ ಸರಳಗೊಳಿಸುತ್ತವೆ. ಮೊದಲನೇದು ನಿಖರವಾಗಿ ಏನು ಬೇಕು ಅನ್ನೋ ಸ್ಪಷ್ಟತೆ. ಎರಡನೇದು ಈಗಾಗಲೇ ಇರುವುದಕ್ಕೆ ಕೃತಜ್ಞತೆ. ಮೂರನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಬೇರೆಯವರ ಜೀವನಕ್ಕೆ ಮೌಲ್ಯವನ್ನ ಸೇರಿಸೋದು. ಮತ್ತು ಕೊನೆಯದಾಗಿ ನಮ್ಮ ಗುರಿಗೆ ಹೊಂದಿಕೆಯಾಗುವ ಆಕ್ಷನ್ಗಳನ್ನ ತಗೊಳ್ಳೋದು. ಇದು ಅತ್ಯಂತ ನಿರ್ಣಾಯಕವಾದ ಅಂಶ.
ಸಂಪತ್ತು ಅಂದ್ರೆ ಕೇವಲ ನಮಗಾಗಿ ಹಣವನ್ನ ಆಕರ್ಷಿಸೋದು ಮಾತ್ರ ಅಲ್ಲ, ಬದಲಿಗೆ ಇತರರಿಗೆ ಸೇವೆ ಮತ್ತು ಮೌಲ್ಯವನ್ನ ನೀಡುವುದರ ಮೂಲಕ ಅದನ್ನ ಗಳಿಸೋದು. ನಾವು ಎಷ್ಟು ಹೆಚ್ಚು ಮೌಲ್ಯವನ್ನ ಸೃಷ್ಟಿ ಮಾಡ್ತೀವೋ ಅಷ್ಟು ಹೆಚ್ಚು ಸಂಪತ್ತು ನಮ್ಮ ಕಡೆಗೆ ಹರಿದು ಬರುತ್ತೆ. ಹಾಗಾದ್ರೆ ಈ ಎಲ್ಲದರ ಮುಖ್ಯ ಸಂದೇಶವಾದ್ರೂ ಏನು? ಇದರ ತಿರುಳನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇದು ಸುಮ್ಮನೆ ನಿಷ್ಕ್ರಿಯವಾಗಿ ಕಾಯುವುದಕ್ಕೂ ಮತ್ತು ಸಕ್ರಿಯವಾಗಿ ಸೃಷ್ಟಿಸುವುದಕ್ಕೂ ಇರೋ ವ್ಯತ್ಯಾಸ. ಮೆಟಾ ಸೀಕ್ರೆಟ್ ಅಂದ್ರೆ ಕೇವಲ ಬಯಕೆಗಳನ್ನ ಯೂನಿವರ್ಸ್ಗೆ ಕಳಿಸಿ ಉತ್ತರಕ್ಕಾಗಿ ಕಾಯೋದಲ್ಲ, ಬದಲಾಗಿ ನಮ್ಮ ಒಳಗಿನ ಪ್ರಪಂಚವನ್ನ ನಮ್ಮ ಗುರಿಗಳಿಗೆ ತಕ್ಕಂತೆ ರೂಪಿಸಿಕೊಂಡು ಸರಿಯಾದ ಆಕ್ಷನ್ ತಗೊಳ್ಳೋದ್ರ ಮೂಲಕ ನಾವೇ ನಮ್ಮ ವಾಸ್ತವದ ಸೃಷ್ಟಿಕರ್ತರಾಗೋದು. ಫೈನಲಿ ಎಲ್ಲವೂ ಬಂದು ನಿಲ್ಲೋದು ನಮ್ಮ ಆಂತರಿಕ ಸ್ಥಿತಿಯಲ್ಲೇ. ಹೊರಗಿನ ಪ್ರಪಂಚ ಸಮೃದ್ಧಿಯಿಂದ ತುಂಬಿದೆ, ಆದ್ರೆ ನಮ್ಮೊಳಗಿನ ಅರ್ಹತೆಯ ಭಾವನೆ ಮತ್ತು ಸ್ವಮೌಲ್ಯ ಮಾತ್ರವೇ ಅದನ್ನ ಸ್ವೀಕರಿಸೋಕೆ ನಮ್ಗೆ ಅವಕಾಶ ಮಾಡ್ಕೊಡುತ್ತೆ. ಸೊ ನಮ್ಮ ಆಂತರಿಕ ಕೆಲ್ಸವೇ ಎಲ್ಲದಕ್ಕೂ ಅಡಿಪಾಯ. ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನ ನಿಮ್ಮೊಂದಿಗೆ ಬಿಡುತ್ತಿದ್ದೇನೆ. ನಮ್ಮ ಹೊರಗಿನ ಜೀವನ ನಮ್ಮೊಳಗಿನ ಪ್ರಪಂಚದ ಕನ್ನಡಿಯೇ ಆಗಿದ್ರೆ ನಾವು ಪ್ರತಿದಿನ ನಮ್ಮೊಳಗೆ ಏನನ್ನು ನಿರ್ಮಿಸ್ತಿದ್ದೇವೆ? ಇದ್ರ ಬಗ್ಗೆ ಯೋಚಿಸಿ.